ಹಲೋ ಹಲೋ, ಹೇಳಿ. ಇದು ಮಾಲಿಂಗಣ್ಣವರ ಮಾತಾಡೋದು? ಹೌದು ದೇವಸ್ಥಾನದವರು? ಹೌದು. ಬುದ್ಧಿ, ನಾನು ಗಿರಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿ ಸರ್. ಇವತ್ತು ರಾತ್ರಿಗೆ ಒಂದು ಅರ್ಧ ಗಂಟೆ ನಮ್ಮ ಮನೆಗೆ ಬಂದು ಹೋಗಾಯ್ತದ ಬುದ್ಧಿ? ಯಾರು? ನೀವೇನೆ. ಏನಕ್ಕೆ? ಮನೆಯಲ್ಲಿ ತುಂಬ ನನಗೆ ಟಾರ್ಚರ್ ಕೊಟ್ಕೊಂಡು ತುಂಬ ಹಿಂಸೆ ಕೊಡ್ತಾವ್ರೆ ಬುದ್ಧಿ. ಅದಕ್ಕೆ ಸ್ವಲ್ಪ ನಿಮ್ಮ ಕೈ ಮುಗಿತೀನಿ. ಯಾರು ಗೊತ್ತಾಗ ನೀವು? ನಾನು ಗಿರಿ ಅಂತ ಅಂದ್ಬಿಟ್ಟು ನಿಮ್ಮ ದೇವಸ್ಥಾನಕ್ಕೆಲ್ಲ ನಾನು ಬರ್ತಿರ್ತೀನಿ. ಹೌದಾ? ದಯವಿಟ್ಟು ನೀವೇ ಬಂದು ನಿಮ್ಮ ಬಾಯಾರೆ ಒಂದೆರಡು ಮಾತು ಹೇಳಿ ನಮ್ಮ ಮನೆಯವ್ರು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾನು ದೇವರನ್ನೇ ಮಾಡ್ಕೊ. ಹಲೋ, ಏನು ಮ್ಯಾಟ್ರ್ ಹೇಳಿ ಸರ್. ಎಲ್ಲಿ ಮನೆ? ಹೇಳ್ತೀನಿ, ಎಲ್ಲ ಹೇಳೋಕ್ಕೆ ಫೋನ್ ಮಾಡಿರೋದು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ದಯವಿಟ್ಟು ನೀವು ಬರಲೇಬೇಕು ಮನೆಗೆ, ದಯವಿಟ್ಟು. ಆಯ್ತು, ಬರೋಣ, ಹೇಳಿ. ಎಲ್ಲಿ ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಡಾಕ್ಟ್ರ್ ಕೈಲೆಲ್ಲ ಫೋನ್ ಮಾಡಿ ಹೇಳಿಸ್ತಾ ಇದ್ದೀನಿ, ಯಾರೂ ಮಾತೇ ನಂಬ್ತಾ ಇಲ್ಲ, ಯಾರೂ ಸುಮ್ಮನೆ ಇದೇ ಮಾಡ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ವಲ್ಪ ಮಾಡ್ಬೋದು. ಹಿಂಗಾಗಿದೆ ಅಂದ್ರೆ ಮಾತಾಡ್ಬೋದು. ನೀವು ದೇವರಾಣೆ ಬರ್ತೀರಾ ಅಂತ ಭಾಷೆ ಕೊಟ್ರೆ ನಾನು ಹೇಳ್ತೀನಿ. ಹೇಳಿ, ಬರೋಣ. ನಮ್ಮ ಕೈಲಾದ್ರೆ ಬರೋಣ. ಇಂಥದ್ದು ಮ್ಯಾಟ್ರ್ ಅಂತ ಹೇಳ್ಬೇಕಲ್ವಾ? ಸರಿ, ಇಂಥ ಮ್ಯಾಟ್ರು ಏನಂದರೆ, ಹೇಳಿ. ಈಗ ನನಗೆ ಈಗ 15-20 ದಿವಸದಿಂದ ಏನಂದರೆ ಊಟ ಸೇರ್ತಿರ್ಲಿಲ್ಲ ಕರೆಕ್ಟಾಗಿ. ಹೇಳಿ. ಮನ್ಕಂಡ್ರೆ ನಿದ್ದೆನೂ ಬರ್ತಿರ್ಲಿಲ್ಲ. ಮೈಕೈ ಎಲ್ಲ ನೋವು, ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಕಳ್ಳು ಹಿಂಡ್ದಂಗೆ ಆಗೋದು. ಹೇಳಿ. ನಾನು ಯಾಕೋ ಹಿಂಗೆ ಏನಾರು ಈಟು ಪಾಠ ಆಗಿರ್ತದೆ ಅಂದ್ಕೊಂಡು ಮನೆಯಲ್ಲೇ ಸುಮ್ಮನಿದ್ದೆ ನಾನು. ಒಂದು ದಿವಸ ಇದಕ್ಕಿದ್ದಂಗೆ ಜಾಸ್ತಿ ಆಗೋಯ್ತು. ಹಾಸ್ಪಿಟ್ಲಿಗೆ ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು. ಅಲ್ಲೇನೋ ಸ್ಕ್ಯಾನಿಂಗು ಟೆಸ್ಟು ಮಾಡಿಬಿಟ್ಟು ಕಿಡ್ನಿಲಿ ಕಲ್ ಸೇರ್ಕೊಂಡದೆ ಅಂತ ಹೇಳ್ತಾವ್ರೆ. ತೆಗಿಬೋದು ಸರ್, ಅದಕ್ಕೆ ಕಿಡ್ನಿ ಅಂತ ಕಿಡ್ನಿ ತೆಗಿಯೋದು. ಆಯ್ಕಿನವ್ವ, ನನಗೆ ದಯವಿಟ್ಟು ನನಗೆ ಅದೊಂದು ಬಿಟ್ಬಿಟ್ಟು ನೀವು ಏನಾರು ಹೇಳಿ ಬೇಕಾದ್ರೆ ನಾನು ಜೀವ ಕೊಡೋನು ಕೊಟ್ಬಿಡ್ತೀನಿ. ನಾನಂತೂ ಇಲ್ಲ ಅಂದ್ರೆ ಅನ್ಮಾತ್ಪುರದಿ ಕೇಳಿ. ಕಿಡ್ನಿ ಕಲ್ಲಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಟ್ಯಾಬ್ಲೆಟ್ ತಗೊಂಡು ಕರಗಾಗ್ತದೆ. ಈಗ ನೋಡಿ, ನೀವು 500 ದೇವ್ರ ಜೊತೆ ಇರೋರು ನೀವು ಕರೆಕ್ಟಾಗಿ ಹೇಳ್ಬೇಕು ನನಗೆ. ಹೇಳಿ. ಈಗ ನಾವು ಕಲ್ಲನ್ನ ಏನಂತೀವಿ? ನಾವು ದೇವ್ರನ್ನ ಕಲ್ಲು ಅಂತ ಪೂಜೆ ಮಾಡೋದು ಅಲ್ವಾ? ಹೌದು. ಕರೆಕ್ಟಾಗಿ ನಮ್ಮ ಮನೆಯವ್ರಿಗೆ ಇದು ಯಾಕೆ ಅನ್ನ ಉಣ್ಣ ಬಾಯಲ್ಲಿ ಅರ್ಥ ಆಯ್ತಿಲ್ಲ ನಾನು ಹೇಳಿದ್ರೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಅಲ್ಲಿ ನಾನು ಹೇಳ್ತೇನೆ, ಕಲ್ಲು ದೇವ್ರಿದ್ದಂಗೆ ನನ್ನ ಕಿಡ್ನಿಲಿ ಕಲ್ಲು ಸೇರ್ಕೊಳ್ಳೋದ ಅಂದರೆ ದೇವ್ರಿದ್ದಂಗೆ ನನ್ನ ಕಿಡ್ನಿಲಿ. ನಾನು ಬೇಡ ಅಂತ ಬಡ್ಕತೀನಿ. ಇಲ್ಲಿ ಯಾರು ಕೇಳ್ತಾನೆ ಇಲ್ಲ ನನ್ನ ಮಾತು. ದಯವಿಟ್ಟು ನೀವು ಕಿಡ್ನಿ ಕಲ್ಲಿದ್ರೆ ತೆಗೆಸ್ಬಿಟ್ರೆ ಒಳ್ಳೇದು. ಇಲ್ಲ ನೋವು ಗೊತ್ತಾಗ್ತದೆ. ನೋವು ಬಂದು ಸತ್ತೋಲಿ. ನಾನು ತೆಗ್ಸಕ್ಕಿಲ್ಲ. ದಯವಿಟ್ಟು ನೀವು ಬಂದು ಮನೆಯವ್ರಿಗೆ ನಿಮ್ಮ ಕೈ ಮುಗಿತೀನಿ. ನೀವು ದಯವಿಟ್ಟು ನಿಮ್ಮ ಕಾಲು ಹಿಡ್ಕತ್ತೀನಿ. ನೀವು ಬಂದು ಹೇಳ್ಬೇಕು ಮನೆಯವ್ರಿಗೆ ನೀವು. ಆಯ್ತು ಬಿಡಿ, ಫೋನ್ ಮಾಡ್ತೀನಿ. ಫೋನ್ ಮಾಡ್ತಾ ಬೆಳಗ್ಗೆ ಬರ್ತೀನಿ ಬಿಡಿ. ಇಲ್ಲ ಸಾಯಂಕಾಲ ಬರಬೇಕು, ಇಲ್ಲ ರಾತ್ರಿ ನಾನು ಏನಾದ್ರು ಮಾಡ್ಕೊಬಿಡ್ತೀನಿ. ಅಷ್ಟೊಂದು ಹಿಂಸೆ ಕೊಟ್ಟು ನನ್ಗೆ ಅಷ್ಟೊಂದು ಟಾರ್ಚರ್ ಕೊಡ್ತಾರೆ. ನಂಗೆ ಮನೆಯಲ್ಲಿ ತೆಗಿಸ್ತೀನಿ ತೆಗಿಸ್ತೀನಿ ಅಂತ ಮಾತ್ರ ಹೇಳ್ಬೇಡಿ ನೀವು. ತೆಗಿಸಿದ್ರೆ ನಿಮಗೆ ಆರೋಗ್ಯ ಒಳ್ಳೇದು. ನೀವು ಹಿಂಗೆ ಹೇಳ್ತಿದ್ರಲ್ಲ, ನೀವು ಏನೋ ಮರ್ಬೋದು. ಹೌದು. ನಾನೇನು ಹಾಕೊಂಡಿದ್ನ ನುಂಗಿದ್ನ ಕಲ್ನ ನಾನು ಅದೇ ಬಲ್ ಸೇರ್ಕೊಂಡದ ತಾನೆ ಇಲ್ಲಿ. ಊಟದೊಳಗೆ ಮಾಮೂಲು ಕಾಮನ್. ಈಗ ಕಾಮನು ಅಂತ ಅಂದ್ಮೇಲೆ ಭಗವಂತ ಏನೋ ಇಷ್ಟಪಟ್ಟವನೇ ನಮ್ಮ ಬಾಡಿ ಒಳಗೆ ಹೋಗವನೇ ಕಿಡ್ನಿಲ್ ಅದೇ ಅನ್ಕೊಂಡು ನಾವು ಪೂಜೆ ಗೀಜೆ ಮಾಡ್ಬೇಕು ಅಲ್ವಾ? ಅದ್ ಬಿಟ್ಬಿಟ್ಟು ತೆಗ್ಸು ಅಂದ್ರೆ ಎಲ್ಲ ದೇವ್ರ ಬಾರ ಹಾಕಕ್ಕಾಯ್ತದ? ಮತ್ತೆ ಡಾಕ್ಟ್ರು ನಂಬೇಕು, ದೇವ್ರು ನಂಬೇಕು. ಅದಕ್ಕೆ ನಾನು ದೇವ್ರನ್ನ ನಾನು ನನ್ಕಿಂತ ಜಾಸ್ತಿ ನಂಬ್ತೀನಿ ದೇವ್ರನ್ನ ನಾನು. ಆಯ್ತು ಬಿಡಿ, ಫೋನ್ ಮಾಡ್ತೀನಿ. ನಾನು ದೇವಸ್ಥಾನದಲ್ಲಿ ಫೋನ್ ಮಾಡ್ತೀನಿ. 10 ನಿಮಿಷ ಇರಿ. ಯಾರ ಭಕ್ತರು ಬಂದವ್ರೆ. ನಾನ್ ಭಕ್ತ ಅಲ್ವ ಅಣ್ಣ? ಹಂಗಾರೆ ನಾನು ಪೂಜೆ ಮಾಡ್ಬೇಕಲ್ಲ ಅಲ್ಲಿ. ಯಾರಿಗೆ ಪೂಜೆ ಕಾಯ್ತಾರೆ? ಯಾರ ಪೂಜೆ ಕಾಯ್ತಾವ್ರೆ? ಪೂಜೆ ಮಾಡಿ ಫೋನ್ ಮಾಡ್ತೀನಿ ರೀ. ಭಕ್ತರು ಕಾಯ್ತಾರ. ನಾನ್ ಭಕ್ತ ಅಲ್ವ ಅಣ್ಣ? ಹಲೋ ಅಣ್ಣ, ದೇವ್ರಾಣೆಗಳು ನಾನೇನಾದ್ರು ಮಾಡ್ಕೊಬಿಡ್ತೀನಿ. ಈಗ ನೀವು ಏನಣ್ಣ ನೀವು ಪಟಾರದ ಮಕ್ಕ ಕೊಡ್ದಂಗೆ ಕಟ್ ಮಾಡ್ತೀರಾ ಫೋನ್? ನೀವು ಪೂಜೆ ಮಾಡಕ್ ಹೋಗೋರಪ್ಪ, ಪೂಜೆ ಮಾಡ್ತಾವ್ರೆ. ಇಲ್ಲಿ ನನಗ್ ಮನೇಲಿ ಪೂಜೆ ಮಾಡ್ತಾವ್ರೆ. ಇಲ್ಲಿ ನಾನು ಬೇಡ ಅಂತಿದ್ರು ಮನೇಲಿ ಮಾತಾ ಕೇಳ್ತಾ ಇಲ್ಲ. ಇಲ್ಲಿ 500 ಮಾತು ಕೇಳ್ತಾರೆ ಅಂತ ಫೋನ್ ಮಾಡಿದ್ರು. ಅವ್ರು ಯಾರ್ದೋ ಪೂಜೆ ಮಾಡಕ್ ಹೋಗ್ರಿ. ನನ್ ಕಷ್ಟ ಕೇಳೋರು ಯಾರಣ್ಣ ಈಗ ಇಲ್ಲಿ? ಅಪ್ಪ, ಅವರು ಒಳಗಡೆ ಪೂಜೆ ಮಾಡ್ತಾವ್ರೆ. ಬಂದ್ರೆ ಫೋನ್ ಮಾಡಿಸ್ತೀನಿ, ಸರಿನಾ? ಅಣ್ಣ ನಿನ್ ಕೈ ಮುಗಿತೀನಿ, 1 ನಿಮಿಷ ಫೋನ್ ಕೊಡೋಣ. ಮ್ಯಾಟ್ರ್ ಏನ್ ಹೇಳಪ್ಪ? ದೇವ್ರಾಣೆಗೆ ಅವ್ರು ಪೂಜೆ ಮಾಡ್ತಾವ್ರೆ ಕಣೆಯ.
ದೇವಸ್ಥಾನದ ಕುಣಿಸ್ಬಿಟ್ಟು ಮುಚ್ಕೊಂಡೆ ಅಂತ ಸತ್ಯ ಮಾಡಿಸ್ತಾ ಇದೆಯಲ್ಲ ನೀನು. ಅಯ್ಯೋ ನೀನ್ ಯಾವಾಗ ಮಾತಾಡೋ ಎಲೆ ಮತ್ತೆ ಏನೇನೋ ಹೇಳು ಗುರು ಅಂದ್ರೆ ನಿಂದು ಒಳ್ಳೆ ಕಷ್ಟ ಆಯ್ತಲ್ಲಪ್ಪ. ಈಗ ಪೂಜೆ ಮಾಡ್ತಾ ಇರೋರ್ಗೆ ಹೋಗ್ಬಿಟ್ಟು ಫೋನ್ ತಗೊಳ್ಳಿ ಅನ್ಕೊಳ್ಳ ನಾನು. ಮತ್ತೆ ಫೋನ್ ಇನ್ನೇನಿಗೆ ಮಡ್ಕೊಂಡು ಇದೇನ್ ನೆಟ್ಟಗ್ ಮಾತಾಡೋ ನೀನ್ ಯಾವನ ಅದೇ ಬಂದ್ರೆ ಸರಿಗಿರಲ್ಲ ನಿಮ್ಮೆಲ್ಲಾರ್ಗು ಅಲ್ಲಿ. ಒಳ್ಳೆ ಕಷ್ಟ ಆಯ್ತು. ಈಗ ಬಂದಾದ್ಮೇಲೆ ಫೋನ್ ಮಾಡಿಸ್ತೀವಿ, ಯಾರೋ ಫೋನ್ ಮಾಡಿದ್ರು ಅಂದ್ಬಿಟ್ಟು ಫೋನ್ ಮಾಡಿಸ್ತೀವಿ. ಇಷ್ಟೊತ್ತರ್ಗು ಫೋನಲ್ಲೇ ಕೈಲೇ ಮಾಡಿಕೊಂಡಿದ್ನಲ್ಲ ಅವ ಅಣ್ಣ, ಇದೇನಿದು? ಹಲೋ, ಮತ್ತೆ ಕಟ್ ಮಾಡ್ಬಿಟ್ರು. ಸೊ ಮತ್ತೆ ಎಷ್ಟೇ ಸಲ ಕಾಲ್ ಮಾಡೋದು ರಿಸೀವ್ ಮಾಡಿದೆ ಕಾರಣ ಇವ್ರಿಗೆ ಯಾರು ಡೀಲ್ ಕೊಟ್ಟಿದ್ರಲ್ಲ ಅವ್ರಿಗೆ ನಾನು ಕಾಲ್ ಮಾಡಿ ಕಾಲ್ ಹಾಕ್ಸಕ್ಕಾರು ಟ್ರೈ ಮಾಡ್ತೀನಿ. ಹಲೋ ಪ್ರತೀಕ್ಷಾ, ಯಾರು? RJ ಸುನಿಲ್ ಅಂತ ಮಾತಾಡೋದು. ಈಗ ಮಾಲಿಂಗ ಅವ್ರಿಗೆ ನೀನು ಕಾಲ್ ಹಾಕ್ಬೇಕು. The person you are speaking with has put your call on hold. Please stay on. ಹಲೋ. ಹಲೋ, ಹಾ, ಏನ್ ಮಾಡ್ತಿದ್ದೀರಾ? ಅಂಗಡಿ ಹತ್ರ ಕೂತಿದ್ದೀನಿ. ಆಗಿಂದ ಫೋನ್ ಮಾಡ್ತಿದ್ದೀನಿ, ಬಿಸಿ ಬರ್ತೈತೆ. ಯಾರೋ ಫೋನ್ ಮಾಡಿದ್ರು. ಯಾರ್ ಮಾಡಿದ್ರು? ಯಾರ ಗೊತ್ತಿಲ್ಲ. ಏನಂದ್ರು? ಹೌದು, ನಿನಗೆ ಯಾಕೆ ಇಲ್ಲ? ಪರವಾಗಿಲ್ಲ ಹೇಳಿ. ಯಾರ ಗೊತ್ತಿಲ್ಲ. ಲೂಸ್ ನನ್ನ ಮಗ ಯಾವನ ಬೇಕು. ಹೌದಾ? ಕರೆಕ್ಟಾಗಿ ಮಾತಾಡ್ರಿ. ಇದ್ಯಾಕ್ರಿ ನನಗೆ ಲೂಜು ಗೀಜು ಅಂತಿದ್ರಿ ನೀವು? ಲೂಜು ಹಲೋ. ಏನ್ ಹಲೋ? ಫೋನ್ ಯಾರ್ಯಾರಿಗೆಲ್ಲ ಕೊಟ್ಬಿಟ್ಟು ನಾಟಕ ಮಾಡ್ತೀರ ನೀವು? ಯಾರ್ಯಾರು? ಯಾರು? ಪಕ್ಕದವ ಯಾರದು? ಹೇಳ್ಬೇಡ ಕಣ, ಹೇಳ್ಬೇಡ. ಯಾಕ್ರಿ ಹೇಳ್ಬೇಕು? ಫೋನ್ ಬೇರೆ ಕೊಟ್ಬಿಟ್ಟು ನಾಟಕ ಮಾಡ್ತೀರ ನೀವು? ಪೂಜೆಲ್ ಅವ್ರೆ ಅಲ್ಲವ್ರೆ ಅಂತ ಬಂದ್ರೆ ನಿಮಗ್ ಪೂಜೆ ಮಾಡ್ಬಿಡ್ತೀನಿ. ಆಯ್ತು, ಯಾರು ಹೇಳಿ ಏನಾಯ್ತು? ತಪ್ಪಾಯ್ತು. ನಾಟಕ ಅಂತೂ ವಸಿ ಮಾಡಲ್ಲ ನೀವು. ಅದ್ರ ಹೋಗಿ ನಾಟಕ ಕಂಪ್ನಿ ಸೇರ್ಕೊಳ್ಳಿ ನೀವು. ನಮ್ ತಂಗಿ ಮಗ ಕೊಡಿ ಹೇಳ್ತೀನಿ. ಕೊಡಲ್ಲ. ಮಾತಾಡ್ಬೇಡ ನೀನು, ಸುಮ್ನಿರು. ಏನು ನಾನೇ ಮಾತಾಡೋದು? ಏನು ಯಾರಣ್ಣ ನೀವು? ನಾನಾ? ಪ್ರತೀಕ್ಷಾ ಅಂಕಲ್ ಹೇಳಮ್ಮ ನಾನು ಯಾರು ಅಂತ ಅವ್ರಿಗೆ. ಹಲೋ ಮಾವ. ಅವತ್ ಕಾರಲ್ಲಿ ಅಪ್ಪ RJ ಸುನಿಲ್ ಕಿರ್ಲಿಲ್ವಾ? ಏನೇನ? RJ ಸುನಿಲ್ ಫ್ರ್ಯಾಂಕ್ ಕಾಲು. ಅದೇ ಅವತ್ತು ಹಾಸ್ಪಿಟಲ್ ಹೋಯ್ದು ಅವ್ರ. ಅಯ್ಯೋ ಹಾಸ್ಪಿಟಲ್ ಅಲ್ಲ ಮಾವ, ಕಾಕಿ ಆಡ್ಸೋದು ನಿನ್ಗೆ. ಹೌದಾ? ಆಯ್ತು ಬಿಡು. ಥ್ಯಾಂಕ್ ಯು ಅಂಕಲ್ ಕಾಲ್ ಮಾಡಿದ್ದಕ್ಕೆ. RJ Sunil, prank calls.